ಮೇರೆ ನಾನು ರಾಜಘಟ್ಟ ರವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ರಾಜಘಟ್ಟ ಗ್ರಾಮದಲ್ಲಿ ನಾವಿದ್ದೀವಿ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು 2500 ವರ್ಷಗಳ ಹಿಂದಿನ ರಚನೆಗಳು. ಬೌದ್ಧ ಧರ್ಮ ಬಹಳ ಆಳವಾಗಿ ಬೇರೂರಿತ್ತು ಕರ್ನಾಟಕದಲ್ಲಿ. ಅದು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲೇ ಇಷ್ಟು ಪುರಾತನವಾದಂತ ಪಳ್ಳುಳಿಕೆ ಸಿಕ್ಕಿರುವಂತದ್ದು ರಾಜಘಟ್ಟದಲ್ಲಿ. ನೀವು ಕಾಣ್ತಾ ಇರುವಂತ ಈ ಸುಮಾರಷ್ಟು ಜಾಗ, ಈ ಸುಮಾರಷ್ಟು ಪ್ರದೇಶ, 16 ಎಕರೆಗಳ ಪ್ರದೇಶದಲ್ಲಿ ಈ ಒಂದು ಬೌದ್ಧ ನೆಲೆಗಳನ್ನ ನೀವು ಕಾಣ್ಬೋದು. ಇದು ಹಿಂದೆ ಸುಮಾರು 70ರ ದಶಕದ 70ರ ನಂತರ 1970ರ ನಂತರ ಹಲವಾರು ಬಾರಿ, ಒಂದು 5 ಬಾರಿ ಉತ್ಖನನ ಆಗಿದೆ. ಇವತ್ತಿನವರೆಗೂ ನೀವು ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇರೋಂಥದ್ದು ಈ ಮೈ ರೋಮಾಂಚನ ಆಗುವಂತ ವಿಷಯನೇ ಇದು. 2500 ವರ್ಷಗಳ ಹಿಂದಿನ ರಚನೆನೇ ಇಷ್ಟು ಅದ್ಭುತವಾಗಿತ್ತು. ಬೌದ್ಧ ಧರ್ಮ ಎಷ್ಟು ಆಳವಾಗಿ ಬೇರೂರಿತ್ತು, ಬೌದ್ಧರು ಎಷ್ಟು ತಾಂತ್ರಿಕವಾಗಿ ಮುಂದುವರೆದಿದ್ರು. ಅವತ್ತಿನ ಬೌದ್ಧ ಸನ್ಯಾಸಿಗಳು ಇಲ್ಲಿದ್ದಂಥದ್ದು ನಿಜಕ್ಕೂ ಬಹಳ ಹೆಮ್ಮೆಯ ವಿಚಾರ. ಸಂತೋಷ ಪಡ್ಬೇಕು ಕೈಯಲ್ಲಿ ಮುಟ್ಟಕ್ಕೆ. ಇವತ್ತಿಗೂ ಅದ್ಭುತವಾಗಿ ನಮ್ಮ 2500 ವರ್ಷಗಳಾದ್ರೂ ಕೂಡ ಎಷ್ಟು ಗಟ್ಟಿಯಾಗಿ, ಎಷ್ಟು ಅದ್ಭುತವಾಗಿದೆ ನೋಡಿ ಈ ಒಂದು ಇಟ್ಟಿಗೆ. ನಾವು ಇದನ್ನ ಮುಟ್ಟಿದ ನಿಜಕ್ಕೂ ಸಂತೋಷ ಪಡ್ಬೇಕು. ಇಲ್ಲಿ ಸಾಕಷ್ಟು ಇಟ್ಟಿಗೆಗಳಿದ್ದಾವೆ. ನೀವು ರಾಜಘಟ್ಟಕ್ಕೆ ಬಂದ್ರೆ ಇಂಥ ಹಲವಾರು ಏನು ಪುರಾತನವಾದಂತ, ಐತಿಹಾಸಿಕವಾದಂತ ಹಲವಾರು ಈ ತರ ರಚನೆಗಳನ್ನ, ವಸ್ತುಗಳನ್ನ ಕೂಡ ಇಲ್ಲಿ ನೀವು ನೋಡಬಹುದು. ಈಗಾಗಲೇ 5 ಬಾರಿ ಇಲ್ಲಿ ಏನು ಉತ್ಖನನ ಆಗಿದೆ. ಮತ್ತೆ ಈ ಭೂಮಿಯನ್ನ ಇದನ್ನ ಅಗಿತಾ ಇರೋದು ಇದು 2ನೇ ಬಾರಿ. ಬಹುಶಃ 2004ರಲ್ಲಿ ಕೂಡ ಇದನ್ನ ಅಗದಿದ್ರು, ಮತ್ತೆ ಮುಚ್ಚಿಬಿಟ್ರು. ನಾವು ಎಷ್ಟು ನಿರಾಭಿಮಾನಿಗಳು, ಒಂಥರ ದ್ರೋಹಿಗಳಿದ್ದಾಗೆ ಐತಿಹಾಸಿಕವಾಗಿ ಅದನ್ನ ನಾವು ಉಳಿಸ್ಕೋಬೇಕಾಗಿತ್ತು. ಅದನ್ನ ಇವತ್ತಿನವರೆಗೂ ನಾವು ಉಳಿಸ್ಕೊಳ್ಳಿಲ್ಲ. 2004ರಲ್ಲಿ ಅಗದಿದ್ರು, ಮತ್ತೆ ಮುಚ್ಚಿದ್ರು. ಈಗ ಏನಾಗಿದೆ ಇದು ಸಮಸ್ಯೆ ಅಂದ್ರೆ, ಇಲ್ಲಿ ರೈತರು ಎಲ್ಲರೂ ಇದ್ರ ಜೊತೆಯಲ್ಲಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಈ ಭೂಮಿ ನಮ್ದು ಅಂತ ಅದನ್ನ ಹಲವಾರು ವರ್ಷಗಳಿಂದ, ಹಲವಾರು ದಶಕಗಳಿಂದ ಉತ್ತಿ ಬಿತ್ತಿ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಅದರ ಜೊತೆ ಭಾವನಾತ್ಮಕ ಸಂಬಂಧ ಕೂಡ ಇಟ್ಕೊಂಡಿದ್ದಾರೆ. ಆದ್ರೆ ಈ ಪುರಾತನವಾದ, ಈ ಐತಿಹಾಸಿಕವಾದ ಈ ಗುರುತು, ಹೆಗ್ಗುರುತು, ಇದನ್ನ ಉಳಿಸ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ. ಅದೇ ರೀತಿ ರೈತರಿಗೆ, ಏನು ರೈತರಿದ್ದಾರೆ ಈ ಭೂಮಿಯನ್ನ ಕಳ್ಕೊತಾ ಇದ್ದಾರೆ, ಒಂದು ವಿಶೇಷ ಪ್ರಕರಣವಾಗಿ ಇದನ್ನು ಪರಿಗಣಿಸ್ಬೇಕಾಗ್ತದೆ ಸರ್ಕಾರ. ಯಾಕಂದ್ರೆ 2500 ವರ್ಷಗಳಿಂದ ಈ ಒಂದು ಪುರಾತನವಾದಂತ ಇಂಥ ಒಂದು ಇದು ನೆಲೆ ಸಿಗೋಂಥದ್ದಿದೆಯಲ್ಲ, ಇದು ಬಹಳ ಅದ್ಭುತವಾದದ್ದು. ಇದನ್ನು ಉಳಿಸ್ಕೊಬೇಕಾಗಿದ್ದು ಸರ್ಕಾರಗಳ ಕರ್ತವ್ಯ. ಅದೇ ರೀತಿ ರೈತರ ಬದುಕನ್ನ ಕೂಡ ಗಮನದಲ್ಲಿ ಇಸ್ಕೋಬೇಕಾಗ್ತದೆ. ನಾವೆಲ್ಲರೂ ಸೇರಿ ಈ ಒಂದು ಉಳಿಸ್ಕೊಳ್ಳೋದ್ರ ಜೊತೆಗೆ, ಈಗ ತಿರ್ಗಾ ತೆಗೆದಿದ್ದಾರೆ, ಈಗ ತಿರ್ಗಾ ಮುಚ್ತಾರೆ. ಸರ್ಕಾರಗಳು ಯಾಕೆ ದಿಕ್ ತಪ್ಪಿಸ್ತವೆ, ಜನಗಳಿಗೆ ಯಾಕೆ ಕೋಪ ಬರ್ತದೆ ಅಂದ್ರೆ, ರೈತರಿಗೆ ಇವರು ಮೊನ್ನೆ ಇದನ್ನ ಉದ್ಘಾಟನೆ ಮಾಡೋಂಥ ಸಂದರ್ಭದಲ್ಲಿ, ಉತ್ಖನನ ಮಾಡೋಂಥ ಸಂದರ್ಭದಲ್ಲಿ ಕೇವಲ 3 ತಿಂಗಳಿಗೆ ಇದನ್ನ ನೀವು ನಮಗೆ ಇದನ್ನ ಕೊಡಿ, ಜಾಗವನ್ನ ಕೊಡಿ, ಇದನ್ನ ಉತ್ಖನನ ಮಾಡಿ ನೋಡ್ಬಿಟ್ಟು ಮತ್ತೆ ಮುಚ್ತೀವಿ ಅಂತ ಹೇಳಿ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ದಿಕ್ ತಪ್ಪಿಸಿ ಈಗ ತೆಗ್ಸಿದ್ದಾರೆ. ಈಗ ನಾವು ಮತ್ತೆ ನೋಡಿದ್ರೆ ಇದನ್ನ ಶಾಶ್ವತವಾದ ಕಟ್ಟಡ ನಿರ್ಮಾಣ ಮಾಡ್ಬೇಕು, ಇಲ್ಲ ಶಾಶ್ವತವಾದ ಶೆಡ್ ನಿರ್ಮಾಣ ಮಾಡ್ಬೇಕು, ಇದು ಶಾಶ್ವತವಾಗಿ ಉಳಿಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ರಾಜಘಟ್ಟದ ಮತ್ತೆ ಈ ತಾಲ್ಲೂಕಿನ ಪ್ರತಿಯೊಬ್ಬರ ಆಶಯ ಕೂಡ ಹೌದು. ಆದರೆ ಇವರು ಇದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರ ಬದುಕನ್ನ ಹಾಳು ಮಾಡುವಂಥದ್ದು ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ. ಇದಕ್ಕೆ ಪರ್ಯಾಯವಾಗಿ ಸಾಕಷ್ಟು ಸರ್ಕಾರಿ ಭೂಮಿಗಳು ಸುತ್ತಮುತ್ತ, ರಾಜಘಟ್ಟ ಸುತ್ತಮುತ್ತ ಇದೆ. ಇದು ಕೇವಲ 20 ಗುಂಟೆ ಜಾಗವನ್ನ ನೀವು ನೋಡ್ತಾ ಇದ್ದೀರಾ. ಇದು ನಮ್ಮ ಕೃಷ್ಣಪ್ಪ ಅಂತ ಹೇಳಿ ಊರಿನ ಗ್ರಾಮಸ್ಥ. ಇವ್ರದೇ ಇದು ದಲಿತ ಕುಟುಂಬ ಕೂಡ. ನೀವು ಹೇಳ್ಬಾರ್ದು, ಇವ್ರ ತಂದೆ 8 ಜನ ಮಕ್ಳಿದ್ದಾರೆ. ಈ 20 ಕುಂಟೆಗೆ 8 ಜನ ವಾರಸದಾರರಿದ್ದಾರೆ. ಇವರು ಅಕ್ಕ ತಂಗಿ ಅಣ್ಣ ತಮ್ಮದಿರು. ಈ 20 ಕುಂಟೆ ತಗೊಂಡು ಅವ್ರು ಏನ್ ಮಾಡ್ಬೇಕು? ಅವ್ರಿಗೆ ವಿಶೇಷವಾದ ಪ್ರಕರಣ ಅಂತ ಪರಿಗಣಿಸ್ಬೇಕು. ಅವ್ರಿಗೆ ಎಲ್ಲಾದ್ರೂ ಬೇಜಾನ್ ತಿಂದಾಕಿರೋ ಅಷ್ಟು ಜಮೀನುಗಳು ಏನು ಭೂ ಕಬಳಿಕೆ ಮಾಡ್ಕೊಂಡು ಹೊರಟಾಗಿದ್ದಾರೆ. ಇಂಥವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಜಕ್ಕೂ ಅದೊಂದು ಅರ್ಥಪೂರ್ಣ ವಿಶೇಷ ಪ್ರಕರಣ ಪರಿಗಣಿಸ್ಬೇಕು. ಸರ್ಕಾರವನ್ನ ಮತ್ತೆ ಜಿಲ್ಲಾಡಳಿತನ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಇದನ್ನ ಉಳಿಸಬೇಕಾದದ್ದು ಆದ್ಯ ಕರ್ತವ್ಯ. ಉಳಿಲೇಬೇಕು. ಇದನ್ನ ಮುಚ್ಚಾಕಿದ್ರೆ ಮತ್ತೆ ನಮ್ಮಂತ ನೀಚರು ಇನ್ಯಾರು ಇರಲ್ಲ. ಇದು ಉಳಿಲೇಬೇಕಾದಂತ ಪಳಿಯುಳಿಕೆಗಳು. ಇದು ದೇಶ ವಿದೇಶದಿಂದ ಜನ ಬಂದು ಇದನ್ನ, ಈಗಾಗಲೇ ಶ್ರೀಲಂಕಾದಿಂದ ಹಲವಾರು ಬಾರಿ ಬೌದ್ಧ ಧರ್ಮದ ಬಿಕ್ಕುಗಳು ಬರ್ತಾರೆ, ಬಂದು ಇದನ್ನೆಲ್ಲ ನೋಡ್ತಾರೆ. ಇನ್ನು ಆ ಕಡೆ ಕೂಡ ಸುಮಾರು ಇದು 100 ಎಕರೆಲಿದೆ. ಇದು 10 ಎಕರೆಲ್ಲ 100 ಎಕರೆಲಿದೆ. ಅದನ್ನೆಲ್ಲ ಉಳಿಸ್ಬೇಕಾಗ್ತದೆ. ಅಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಅಲ್ಲಿ ಏನೋ ಅವ್ರು ತಿಂಡಿ ಅದು ಇದು ತಂದಲ್ಲಿ ಇಟ್ಟು ಏನೋ ಅವ್ರ ನಂಬಿಕೆಯ ಪ್ರಾರ್ಥನೆ, ಕಲ್ಗೋರಿಗಳು ಅಂತ ಇದಾವೆ. ಕಲ್ಗೋರಿಗಳಲ್ಲಿ ಕೂಡ ಅಲ್ಲಿ ಬಂದು ಪ್ರಾರ್ಥನೆಗಳು ಮಾಡ್ತಾರೆ. ಇಲ್ಲೆಲ್ಲಾರು ಜನ ಮಾತಾಡ್ಸ್ತಾರೆ. ಅವ್ರಿಗೆ ಭಾವನಾತ್ಮಕವಾಗಿ ಅವ್ರು ತುಂಬಾ ಸಂತೋಷ ಪಡುವಂತ ಸ್ಥಳ ಇದು. ಆದ್ರೆ ರೈತರ ಹೊಟ್ಟೆ ಮೇಲೆ ಹೊಡಿದೆ ಜನಗಳನ್ನ
ಒಪ್ಪಿಗೆ ತಗೊಂಡು, ರೈತರ ಒಪ್ಪಿಗೆ ತಗೊಂಡು ಇದನ್ನ ಒಂದು ಒಳ್ಳೆ ಐತಿಹಾಸಿಕ ಸ್ಮಾರಕ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿ.